ಅಹಮದ್ ಆಡಿಯೋ ಬಗ್ಗೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡೋಕೆ ಹೋಗಲಿಲ್ಲ. ಈ ಪ್ರಶ್ನೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೇಳಲಾಗುತ್ತೆ. ಆದ್ರೆ ಏನೋ ಮಾತನಾಡದೆ ತೆರಳಿದ್ರು ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್. ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಅಂತರವನ್ನ ಕಾಯ್ದುಕೊಂಡು ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟರು. ಮಾಧ್ಯಮಗಳ ಪ್ರಶ್ನೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಗಮನಿಸಿದ್ರಿ, ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ನಾಯಕ. ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ಅನ್ನುವಂತಹ ಚರ್ಚೆ ಇದೆ. ಆ ಚರ್ಚೆಯ ಮಧ್ಯೆ ಆಡಿಯೋ ಸ್ಫೋಟ ಆಗಿದೆ. ಸ್ಫೋಟ ಮಾಡಿದ್ಯಾರು, ಯಾವ ಉದ್ದೇಶಕ್ಕೆ, ಅದು ಮತ್ತೊಂದು ಪ್ರಶ್ನೆ. ಆದ್ರೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಈ ಪ್ರಶ್ನೆಯನ್ನ ಕೇಳೋಕ್ ಹೊರಟಾಗ ಪ್ರಶ್ನೆಯನ್ನೂ ಕೇಳಿಸಿಕೊಳ್ಳದೆ ಅಲ್ಲಿಂದ ಹೊರಟು ಹೋದ್ರು ಡಿಕೆ ಶಿವಕುಮಾರ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.